ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡ್ರಿ ಇಲ್ಲೇ ನಾನು ಮಾರ್ನಿಂಗ್ ಎದ್ದು ಕೂಡಲೇ ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಹೆಸರು ಕಾಳನ್ನ ಮೊಳಕೆ ಕಟ್ಟಾಕಂತಂದು ಅರ್ಬಿ ಒಳಗೆ ಹಾಕಿಬಿಟ್ಟು ಕಟ್ಟಿಟ್ಟಿದ್ದೆ. ನಾನು ಇವಾಗ ಭಾಳ ಚಂದ ಅಂದ್ರೆ ಭಾಳ ಚಂದ ಮೊಳಕೆ ಎಲ್ಲ ಒಡೆದು ಬಿಟ್ಟಾವ. ನೋಡ್ರಿ ಇವಾಗ ಒಂದು ಕುಕ್ಕರ್ ಒಳಗೆ ಹಾಕಿಬಿಟ್ಟು ನಾನು ಏನು ಮಾಡತ್ತೀನಿ ಅಂತಂದ್ರೆ, ಮೊದಲೇದಾಗ ಹೇಳ್ಬೇಕಂತಂದ್ರೆ ನಾನು ಮೊಳಕೆ ಕಾಳು ಸಾಂಬಾರು ಮಾಡತ್ತೀನಿ ಫ್ರೆಂಡ್ಸ್. ಈ ಕಾಳನ್ನ ಒಂದು 2-3 ಸತಿ ವಾಶ್ ಮಾಡ್ಕೋಬೇಕು ನಾವು. ಇಲ್ಲೇ ನಾನು ಮುಂಚೆದಾಗೇ ವಾಶ್ ಮಾಡ್ಕೊಂಡಿದ್ದೆ, ಹೀಗಾಗಿ ನಾನು ಒಂದು ಸಾರಿ ಅಷ್ಟೇ ವಾಶ್ ಮಾಡಿಬಿಟ್ಟು 1-2 ಟೊಮೆಟೊ, ಅದಾದಮೇಲೆ ಒಂದು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಳತ್ತೇನೆ ನಾನು ಇವಾಗ. ಇದಕ್ಕೆ ಹಾಕಿಬಿಟ್ಟು ಅದಾದಮೇಲೆ ಸ್ವಲ್ಪ ಇದಕ್ಕೆ ನಾನು ಅರಿಶಿನ ಪುಡಿ ಮತ್ತು ಜೀರಿಗೆ ಆಯಿಲ್ ಹಾಕಿಬಿಟ್ಟು ಕುದಿಯಾಕಿಡ್ತೇನೆ. ನೋಡಿರಿ ಇವಾಗ ನೋಡಿರಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರೆ ಸಾಕು ಅನ್ನಿಸ್ತೈತಿ. ಒಂದು ಸ್ವಲ್ಪ ಜೀರಿಗೆ ಹಾಕೊಂಡ್ರೆ ಸಾಕು. ಯಾಕಂತಂದ್ರೆ ಆಮೇಲೆ ಒಗ್ಗರಣೆ ಹಾಕೋಬೇಕಾದ್ರೆ ನಾವು ಜೀರಿಗೆ ಅರಿಶಿನ ಪುಡಿ ಮತ್ತೆ ಒಂದು ಸಾರಿ ಹಾಕೋತೀವಲ್ಲ, ಹೀಗಾಗಿ ಸ್ವಲ್ಪ ಹಾಕೊಂಡ್ಬಿಟ್ರೆ ಸಾಕು ಅನ್ನಿಸ್ತೈತಿ. ನೋಡಿರಿ ನಾನು ಇಷ್ಟು ಹಾಕ್ಕೊಂಡೇನಿ. ಹಾಕಿಬಿಟ್ಟು ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಇದನ್ನು ಬಾಯಿ ಮುಚ್ಚಿ ಕುದಿಯಾಕಿಡ್ತೇನೆ. ನೋಡಿರಿ ಇವಾಗ ನಾನು ಫ್ರೆಂಡ್ಸ್, ಇದನ್ನು ಈ ಸೈಡ್ ನಾನು ಕುದಿಯಾಕಂತಂದು ಇಟ್ಕೊಂಡೇನಿ. ಈ ಕಡೆ ಕುಕ್ಕರ್ ಎಲ್ಲ ರೆಡಿ ಮಾಡಿಟ್ಟೇನಿ. ಈ ಸೈಡ್ ನಾನು ಖುಷಿಗೆ ಸ್ವಲ್ಪ ಏನಾದರೂ ಮಾಡಿ ತಿನ್ನಿಸಿದ್ರೆ ಆಯ್ತು ಅಂದ್ಕೊಂಡು ಆಕಿದೆ ಸರಿ ಮಾಡತ್ತೇನೆ. ನಾನು ಮಾಡಿಬಿಟ್ಟು ತಿನ್ನಿಸ್ತೇನೆ. ಅದಾದಮೇಲೆ ನಮ್ಮ ಹಸ್ಬೆಂಡೂ ಸ್ವಲ್ಪ ನಾಷ್ಟಕ್ಕೆಲ್ಲ ಅರ್ಜೆಂಟ್ ಮಾಡತ್ತಿದ್ರೆ ಹೊರಗೆ ಹೋಗೋದಿತ್ತು ಅವರು ಕೆಲಸಕ್ಕೆ, ಹೀಗಾಗಿ ಅವ್ರಿಗೂ ಈ ಟಿಫಿನ್ ಹಾಕ್ಕೊಟ್ಟು ಖುಷಿ ಕೂಡ ತಿನ್ನಿಸಿದ್ರೆ ಆಯ್ತು ಅಂದ್ಕೊಂಡು ಹಾಕ್ಕೊಂಡೋಗಿ ನಾನು ಅಲ್ಲೇ ತಿನ್ನಿಸ್ತೇನೆ ಆಕೆಗೆ. ಆಕೆಗೆ ತಿನ್ನಿಸೋ ಅಷ್ಟೊತ್ತಿಗೆ ಮತ್ತು ನಾನು ಟಿಫಿನ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಏನು ಅಡುಗೆ ಕೆಲಸ ಆಯ್ತಲ್ಲ ಅದನ್ನು ಮಾಡ್ಕೋಬೋದು. ಅಷ್ಟರೊಳಗೆ ಕುಕ್ಕರ್ ಕೂಡ 1-2-3 ವಿಸಿಲಾಗಿ ಕುದ್ದಿದ್ದು ಇವೆ. ನೋಡಿರಿ ಇವಾಗ ಯಾವ ಥರ ಕುದ್ದಾವ ಅನ್ನೋದು ಕೂಡ ತೋರಿಸ್ತೇನೆ ನಾ ಇಲ್ಲಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಮೊಳಕೆ ಕಾಳೆಲ್ಲ ಕರೆಕ್ಟಾಗಿ ಕುದ್ದಾವ. ನಾನು ಮೊಳಕೆ ಕಾಳನ್ನೆಲ್ಲ ಸ್ಮ್ಯಾಶ್ ಮಾಡೋಕ್ಕೆ ಹೋಗಂಗಿಲ್ಲ. ಜಸ್ಟ್ ಅದರೊಳಗೆ ಏನು ಟೊಮೆಟೊ ಇರ್ತೈತಿಲ್ಲ ಅದನ್ನು ನಾನು ಸ್ವಲ್ಪ ಸಣ್ಣದಾಗಿ ಅಲ್ಲೇ ಒಂದು ಸ್ವಲ್ಪ ಸ್ಪೂನ್ದಿಂದ ಕಟ್ ಮಾಡ್ಕೊತೀನಿ. ನೋಡಿರಿ ಇವಾಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಅದಾದಮೇಲೆ ನೆಕ್ಸ್ಟ್ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಹಾಕೋಬೋದು. ಖಾರ ಜಾಸ್ತಿ ತಿನ್ನೋರಿದ್ದರೆ ಜಾಸ್ತಿ ಹಾಕೋಬೋದು, ಕಡಿಮೆ ತಿನ್ನೋರಿದ್ದರೆ ಕಡಿಮೆ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೇನೆ ನಾನು ಇವಾಗ ಇದಕ್ಕೆ. ಅದಾದಮೇಲೆ ಒಂದು ಸ್ಪೂನಷ್ಟು ಇದೆ. ಈಗ ಅರಿಶಿನ ಹಾಕ್ಕೊಂಡಿತ್ತು, ಅದಕ್ಕಾಗಿ ನಾನು ಈಗ ಸ್ವಲ್ಪ ಅರಿಶಿನ ಕಡಿಮೆ ಹಾಕೋತೀನಿ. ಒಂದು ಸ್ಪೂನಷ್ಟು ಅರಿಶಿನ ಹಾಕೋತೀನಿ. ನೋಡಿರಿ ನಾನು ಇವಾಗ ಫ್ರೆಂಡ್ಸ್ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಈ ಸೈಡ ಕಾಳನ್ನ ಸ್ವಲ್ಪ ಕುದಿಯಾಕಿಡ್ತೇನೆ. ಇನ್ನೊಂದು ಸ್ಟವ್ ಮ್ಯಾಗ ನಾನು ಒಂದು ಬಾಳ್ಗಿ ತೊಗೋತೇನೆ. ಒಂದು ಬಾಳ್ಗಿ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋತೇನೆ ನಾನು. ಈಗ ಸ್ವಲ್ಪ ಇದಕ್ಕೆ ಆಯಿಲ್ ಹಾಕ್ಕೊಂಡಿತ್ತಲ್ಲ, ಹೀಗಾಗಿ ನಾನು ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೋತೀನಿ. ಅದಾದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕೋತೇನೆ. ನೋಡಿರಿ ಇವಾಗ ಜೀರಿಗೆ ಸಾಸಿವೆ ಎಲ್ಲ ಚಟ್ಪಟ್ ಅಂದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಕರಿಬೇವು ಸೊಪ್ಪು, ಅದಾದಮೇಲೆ 1-2 ಬೆಳ್ಳುಳ್ಳಿ ಇಷ್ಟು ತೊಗೊಂಡ್ಬಿಟ್ಟು ನಾನು ಈ ಎಣ್ಣೆಗೆ ಹಾಕೋತೇನೆ. ನೋಡಿರಿ ಇವಾಗ ಹಾಕೊಂಡು ನಂತರ ಇದೆಲ್ಲ ಪೂರ್ತಿಯಾಗಿ ಫ್ರೈ ಆದ್ಮೇಲೆ ನಾನು ಇದನ್ನೇ ಎತ್ಬಿಟ್ಟು ಸಾಂಬಾರಿಗೆ ಹಾಕೊಳತ್ತೇನೆ. ನೋಡಿರಿ ಇವಾಗ ನೋಡಿ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳತ್ತೇನೆ ಮೇಲೆ. ಅದಾದಮೇಲೆ ನಮಗೆ ಎಷ್ಟು ಸಾಂಬಾರು ಜಾಸ್ತಿ ಬೇಕು ಏನು ಕಡಿಮೆ ಬೇಕು ಅದ್ರ ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕೊಳತ್ತೇನೆ ನಾನು. ಜಾಸ್ತಿ ಏನು ನೀರು ಹಾಕೊಳಕ್ಕೆ ಹೋಗಂಗಿಲ್ಲ. ಸ್ವಲ್ಪ ಗಟ್ಟಿಯಾಗಿನೇ ಮಾಡ್ಕೊಂಡ್ರೆ ಇದು ಟೇಸ್ಟಿಯಾಗಿರ್ತೈತೆ ಅಂದ್ಕೊಂಡೆ ನಾನು ಗಟ್ಟಿಯಾಗಿನೇ ಮಾಡ್ಕೊಳತ್ತೀನಿ. ಜಾಸ್ತಿ ನೀರು ಹಾಕೊಳತ್ತಿಲ್ಲ. ನೋಡಿರಿ ಇಲ್ಲಿ ಮನೆಯೊಳಗೆ ಅಂಗಡಿ ಒಳಗೆ ತಂದಿದ್ದ ಸಾಂಬಾರು ಪೌಡ್ರ್ ಇತ್ತು, ಅದನ್ನು ಸಾಂಬಾರು ಪೌಡ್ರ್ ಹಾಕಿಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಇದನ್ನು ಕುದಿಯಾಕೆ ಇಟ್ಕೊಳತ್ತೇನೆ ನಾನು. ನೋಡಿರಿ ಇವಾಗ ನೋಡ್ರಿ ಇಲ್ಲೇ ಖುಷಿ ಊರಿಗೆ ಹೋಗೋನು ಬಾ ಅಂತಂದು ಬ್ಯಾಗ್ ತೊಗೊಂಬಂದಾಳ. ಹೋಗೋಣ, ಎಲ್ಲೋಗೋನು ಹೋಗೋದಮ್ಮ? ಬಾ ಹೋಗೋನು ಏನದ ಫ್ರೆಂಡ್ಸ್, ಇವಾಗ ಸ್ನಾನ ಮತ್ತು ಟಿಫಿನ್ ಎಲ್ಲ ಮುಗಿಸ್ಕೊಂಡ್ಮ್ಯಾಗ ಇವಾಗ ಅಂಗಡಿಗೆ ಹೋಗ್ಬೇಕಂತಂದು ರೆಡಿ ಆಗಿವಿ. ಬರ್ರಿ ಇವಾಗ ಶಾಪಿಗೆ ಹೋಗೋಣ್ರಿ. ಇಲ್ಲ ಎಲ್ಲಿ ಹೋಗತ್ತೀರಿ ನಾ? ನೋಡ್ರಿ ಇವಾಗ ಜಸ್ಟ್ ಅಂಗಡಿಗೆ ಬಂದೀವಿ. ಬರಬೇಕಾದ್ರೆ ಅಲ್ಲೇ
ಆಕಿಗೆ ಎಗ್ ತೊಗೊಂಬಂದಿದ್ದೆ, ಅದನ್ನು ತಿನ್ಕೊಂಡು ಕುಂತಾಳ. ನಾ ಇನ್ನೇ ದೇವ್ರಿಗೆ ಸ್ವಲ್ಪ ಪೂಜೆ ಅದು ಮಾಡ್ಬೇಕಾ. ಖುಷಿ ಏನು ತಿನ್ನತ್ತಿ ನೀನು? ಎಗ್ ತಿನ್ನತ್ತೀಯಾ? ಅದನ್ನು ಉಗುಳ್ತೀಯನ? ವೈಟ್ ಅಷ್ಟೇ ಬೇಕಾ ನಿಂಗೆ? ಓಕೆ ತಿನ್ನು. ಸರಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ದೇವರಿಗೆಲ್ಲ ಪೂಜೆ ಮಾಡಬೇಕಾ. ಮಾಡಿ ಆಮೇಲೆ ಶಾಪ್ ಓಪನ್ ಮಾಡಬೇಕಾ, ಎಲ್ಲ ಮಷಿನ್ಗಳನ್ನೆಲ್ಲ ಆನ್ ಮಾಡಬೇಕು ನಾನು. ಸರಿ ಫ್ರೆಂಡ್ಸ್, ಆಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಗ್ ಕೊಟ್ಟಿದ್ನಲ್ಲ, ಎಗ್ ತಿಂದ್ಬಿಟ್ಟು ಖುಷಿ ಸ್ವಲ್ಪ ಹೊತ್ತು ಮಲ್ಕೊಂಡಾಳ. ಏನು ಮಾಡ್ತಾಳೆ ಏನೋ ಗೊತ್ತಿಲ್ಲ, ಕಸ್ಟಮರ್ಸ್ ಇರಲಿಲ್ಲ, ಹೀಗಾಗಿ ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಬಿಡಂತಂದ ಮಲಗಿಸಿದೆ. ಮಲ್ಕೊಂಡಾಳಕ್ಕಿ. ಬಟ್ ಕಸ್ಟಮರ್ಸ್ನ ಇವಾಗ ಏನಷ್ಟೇನಿಲ್ಲ, ಸ್ವಲ್ಪ ಕಾಲೇಜೆಲ್ಲ ಬಿಡೋ ಟೈಮಿಗೆ ಭಾಳ ಕಸ್ಟಮರ್ಸ್ ಇರ್ತಾರೆ. ಇವಾಗೇನು ಕಸ್ಟಮರ್ಸು ಇಲ್ಲ, ಹೀಗಾಗಿ ಮಲ್ಕೊಂಡಾಳ. ಆದರೆ ಕಸ್ಟಮರ್ಸ್ ಬರೋ ಹೊತ್ತಿಗೆ ಅಂತಂದರೆ ಈಕೆ ಎದ್ದು ಬಿಡ್ತಾಳೆ. ಅವಾಗ ಯಾವ ಕೆಲಸನೂ ಮಾಡೋಕ್ಕೆ ಬಿಡೋಂಗಿಲ್ಲ. ಮತ್ತು ಯಾರಿಗಾರ ಏನಾರ ಕೊಡ್ತೀನಿ ಅಂತಂದ್ರೂ ಕೊಡೋಕ್ಕೂ ಬಿಡೋಂಗಿಲ್ಲ ಆಕೆ. ಯಾಕೆ ಕೊಡ್ತೀನಿ ನಾ ಅಂತಂದು ಅವ್ರ ಕಡೆ ಹೋಗಿ ಜಗಳ ಮಾಡಿ ಇಸ್ಕೊತಿರ್ತಾಳೆ. ಯಾರು ಏನು ಕಲಿಸ್ಯಾರೋ ಏನೋ ಗೊತ್ತಿಲ್ಲ ಆಕೆಗೆ. ಯಾರು ನಾವು ಆ ಥರ ಕೊಡಬಾರ್ದು ಬಿಡಬಾರ್ದು ಅಂತ ಯಾರು ಯಾವಾಗೂ ಹೇಳ್ಕೊಟ್ಟಿಲ್ಲ. ಆದ್ರೂ ಆಕೆಗೆ ಆ ಥರ ಬುದ್ಧಿ ಬಂದೈತಿ. ಏನೇನು ಗೊತ್ತಿಲ್ಲ, ನಮ್ದು ಯಾಕೆ ಕೊಡ್ತೀರಿ ಅಂತಂದು ಹೀಗೆಲ್ಲ ಮಾಡ್ತಿರ್ತಾಳೆ. ನೋಡೋಕೆ ಒಂಥರ ಖುಷಿ ಅನ್ನಿಸ್ತಿರ್ತೈತಿ. ಇವಾಗ ಆಕೆ ಮಕ್ಕೊಂಡಾಳಲ್ಲ, ಫ್ರೀ ಇದ್ನಿ, ಹಂಗೆ ಒಂಚೂರು ವೀಡಿಯೋ ಮಾಡಿದ್ರೆ ಆಯ್ತು ಅಂದ್ಕೊಂಡು ವೀಡಿಯೋ ಮಾಡತ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಮೊನ್ನೆ ನಾ ಇಷ್ಟು ದಿನ ಆದ್ರೂ ವೀಡಿಯೋನ ಮಾಡೋಕ್ಕೆ ಹೋಗಿರಲಿಲ್ಲ. ಯಾಕೆ ಮಾಡಿಲ್ಲ ಅಂತಂದರೆ, ನೆಕ್ಸ್ಟ್ ಇದೇ ವಿಡಿಯೋಗೆ ನಾನು ಮುಂದೆ ಒಂದೆರಡು ಕ್ಲಿಪ್ಪಿಂಗ್ಸ ಆ್ಯಡ್ ಮಾಡಿರ್ತೇನೆ. ಅವ್ನು ನೋಡ್ಕೊಂಬರ್ರಿ ಎಲ್ರಿಗೂ. ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಅನ್ನೋದು ಗೊತ್ತಾಗ್ತೈತಿ. ನೋಡಿ ಫ್ರೆಂಡ್ಸ್, 2 ದಿನ ಊರಿಗೆ ಹೋಗಿ ಬರ್ಬೇಕಂತಂದು ಅಂದ್ಕೊಂಡು ನಾನು ಊರಿಗೆ ಹೋಗಾತೀನಿ ನೋಡ್ರಿ. ಇವಾಗ ಮತ್ತು ನಮ್ಮ ಹಸ್ಬೆಂಡ್ ಮತ್ತು ಖುಷಿ 3 ಜನ ಸೇರಿ ಹೋಗಾತೀವಿ. ಬಟ್ ನಮ್ಮ ಹಸ್ಬೆಂಡ್ ವಾಪಸ್ ಬರ್ತಾರೆ. ನಾವು ಒಂದು 15-20 ದಿನ ಇದು ಬರಬೇಕು ಅಂತಂದು ಊರಿಗೆ ಹೋಗಾತೀನಿ. ಬಟ್ ಎಷ್ಟು ದಿನ ಇರೋಕ್ಕಾಗ್ತಿತ್ತು ಏನೋ ಗೊತ್ತಿಲ್ಲ ನನಗೆ. ಅದ್ರಾಗೂ ನಮ್ಮ ಹಸ್ಬೆಂಡಿಗೆ ಖುಷಿನ ಬಿಟ್ಟು ಮತ್ತು ನಾನು ಬಿಟ್ಟು ಇರೋಕ್ಕಾಗಂಗಿಲ್ಲ. ಹೀಗಾಗಿ ನಾನು ಆದಷ್ಟು ಬೇಗನೆ ಬರ್ಬೇಕಂತಂದು ಹೋಗಾತೀನಿ. ಬಟ್ ಅಲ್ಲಿ ಹೋದ್ಮೇಲೆ ಏನಾಗ್ತಿತ್ತು ಅದು ಗೊತ್ತಿಲ್ಲ. ನೋಡಿರಿ ಇಲ್ಲೇ ಖುಷಿ ಹೆಂಗೆ ಮಲ್ಕೊಂಡಾಳ ಮುಂದೆ. ಯಾವಾಗಲೂ ಗಾಡಿ ಹತ್ತಿದ್ಲಂದ್ರೆ ಅಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಾಳೆ. ನೋಡ್ರಿ ಮನೆಗೆ ಹೋಗಿ ಏನು ವಿಡಿಯೋ ಅದು ಮಾಡೋಕ್ಕಾಗಲಿಲ್ಲ. ಅಲ್ಲಿ ಹೋಗಿ ಖುಷಿಗೆ ಸುಮ್ಮನೆ ಆಗಿಬಿಟ್ಟೆ. ನಾನು ವೀಡಿಯೋನು ಮಾಡೋಕ್ಕೆ ಹೋಗಲಿಲ್ಲ, ಮತ್ತೇನು ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಟಿಫಿನ್ ಅದೆಲ್ಲ ಮುಗಿಸ್ಕೊಂಡು ಇವು ಅವ್ರು ಹೋಗಾತಿದ್ರಲ್ಲ ಅವ್ರಿಗೆ ಕಳಿಸ್ಬಿಟ್ಟು ಇದು ನೆಕ್ಸ್ಟ್ ಡೇ ಎಲ್ಲರೂ ಹಬ್ಬ ಅಂದ್ರೆ ಅಲ್ಲಿ ನಮ್ಮೂರ ಒಳಗೆ ಜಾತ್ರೆ ಇತ್ತು. ಹೀಗಾಗಿ ನಾವು ಹೋಗಿದ್ವಲ್ಲ, ಅಲ್ಲೆಲ್ಲರೂ ಬಳಿ ಇಟ್ಕೊಳತಿದ್ರು. ಖುಷಿಗೂ ಇಡಿಸ್ಬೇಕು ಬಳಿ ಅಂತಂದು ಗುದ್ದಾಡಿ ಇಡ್ಸಾತಿದ್ವಿ. ಬಟ್ ಯಾಕೇನೋ ಗೊತ್ತಿಲ್ಲ, ಬೇಡ ಅಂತಂದು ಹಠ ಮಾಡತ್ತಿದ್ಲ. ಹೆಂಗೋ ಒಟ್ಟು ಹಠ ಮಾಡಿದ್ರು ಪರವಾಗಿಲ್ಲ ಅಂದ್ಕೊಂಡು ಇಡ್ಸಾತಿದ್ವಿ. ನೋಡ್ರಿ ಆಕೆ ಸರ್ಕಸ್ ಹೆಂಗೆ ಐತಿ ಇಲ್ಲಿ. ಚಂದ ಅದು ವಾಸನಮ್ಮ ಮುಗಿದು ಮತ್ತೆ ಇದೇ ನೀನೇ ಹಾಕಿಸ್ಕೊಂಡಲ್ಲ. ವಾ ನೋಡಿಲಿ, ಫುಲ್ ಅದು ನೋಡಿ. ಇನ್ನು ಇಲ್ಲಿ ನೋಡ್ಕೊ, ಇಲ್ಲಿ ಕೈಯಾರ ನೋಡ್ಕೋ. ಎಷ್ಟು ಮಾಡ್ತೀನಿ ಅಕ್ಕಿ ಗಿಡಸ ಅಂಟೆ ಗಿಡಸ್ವ ಇದನ್ನ ಕೊಡೋರಿಗೆ ಯಾರು ಬಂದಿಲ್ಲ. ಬಂದಾಗ ದೇವ್ರೆ ಅವ್ರ ಜಾತ್ರೆ ಬಿಟ್ಟು ಬಾದನ ಇದೊಂದು ಕೈ ಕೊಟ್ಟು ಇಲ್ಲಿ ಇವ್ರೇನು ಅಂದ ಜಾತ್ರೆ ತೋರ್ಸಮ್ಮ, ಬಳಿ ತೋರ್ಸ. ಇವನ್ನ ಇಟ್ಕೊಂತೆ. ಇವ್ ಯಾರು ಇವ್ಯಾರು ಇವ ಬಿಡ್ಲೆ ಯಾರು ಇವ್ ಯಾರು ಮಮ್ಮಿ ನಡಿ ನಡಿ. ನೀನು ತಗೋ. ನಾವು ಇದು ದೇವ್ರ ಗುಡಿ ಜಾತ್ರೆಗೆ ಬಂದೀವಿ ನೋಡ್ರಿ. ಇವಾಗೇನು ಜಾತ್ರೆ ಇದು ಸ್ಟಾರ್ಟ್ ಆಗಿಲ್ಲ. ಹಂಗೆ ನಾನು ದೇವ್ರ ಗುಡಿಗೆ ಹೋಗಿದ್ದೆ. ನಾನು ಮನೆಗೆ ಬರಬೇಕಾದ್ರೆ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಮನೆಗೆ ಬರ್ತೀವಲ್ಲ, ಆ ಟೈಮ್ನಾಗ ನಾನು ವೀಡಿಯೋ ಮಾಡ್ಕೊಂಡಿದ್ದೆ. ನಾನು ದೇವ್ರ ಗುಡಿದು ನೋಡ್ರಿ. ಇಲ್ಲಿ ಒಳಗೆ ದೇವರ ಕೂಡ ತೋರಿಸ್ತೇನೆ. ಇಲ್ಲಿ ಯಾವ ದೇವ್ರು ಅಂತಂದ್ರೆ ರುದ್ರೇಶ್ವರ ಸ್ವಾಮೀಜಿ ಅಂತಂದು ದೇವ್ರ ಗುಡಿ ಇದೆ ನೋಡ್ರಿ. ಇಲ್ಲಿ ದೇವರ ಅಜ್ಜಾರ್ದು ಒಳಗೆ ಅದು ಗದ್ದಿಗೆ ಅಂತಾರಲ್ಲ ಅದೈತಿ ನೋಡ್ರಿ. ಇದು ಜಾತ್ರೆ ದಿನದ ವಿಡಿಯೋ ಆಗಿರ್ತೈತಿ. ಜಾತ್ರೆ ಎಲ್ಲ ಸ್ಟಾರ್ಟ್ ಆಗೈತಿ. ಮಾರ್ನಿಂಗ್ ನಾವು ದೇವರಿಗೆ ಎಡೆ ಕೊಡ್ಬೇಕಂತಂದು ಹೋಗಿವಿ ನೋಡ್ರಿ. ಇಲ್ಲಿ ಯಾವ ಥರ ಎಲ್ಲ ಇಲ್ಲಿ ರೆಡಿ ಮಾಡ್ಯಾರನ್ನು ಕೂಡ ನಾನು ತೋರಿಸ್ತೀನಿ.
ಇಲ್ರಿ ಹೊರಗೆ ಅನಿಸುತ್ತೆ ನೋಡಿ ಫ್ರೆಂಡ್ಸ್, ಇವಾಗ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದೀವಿ. ಹಂಗೆ ನಾವು ನೈವೇದ್ಯ ಏನು ತೊಗೊಂಬಂದಿದ್ವಲ್ಲ ಅದನ್ನೆಲ್ಲ ನೈವೇದ್ಯ ದೇವರಿಗೆ ಅರ್ಪಿಸಿಬಿಟ್ಟು ಹೊರಗೆ ಬಂದೀವಿ. ಇವಾಗ ನಾವು ಮುಂಚೆ ಇನ್ನೊಬ್ಬರು ಅಜ್ಜರಿದ್ರೆ ಆ ಅಜ್ಜರ ತೀರ್ಕೊಂಡ ನಂತರ ಅಲ್ಲಿ ಅವ್ರಿಗೆ ಗುಡಿ ಕಟ್ಟಿ ಅಲ್ಲಿ ಕೂಡ ಪೂಜೆ ಎಲ್ಲ ಮಾಡ್ತಾರೆ. ಆ ಗುಡಿನ ತೋರಿಸ್ತೇನೆ ಬರ್ರಿ ಇವಾಗ ನಿಮಗೆ. ಆ ಗುಡಿ ಒಳಗೂ ಪೂಜೆ ಎಲ್ಲ ನಡೀತಿರ್ತೈತಿ. ಅಲ್ಲಿ ಹೆಂಗೈತೆ ಅನ್ನೋ ಕೂಡ ತೋರಿಸ್ತೇನೆ. ಊಟದ ವ್ಯವಸ್ಥೆ ಎಲ್ಲ ಈ ದೇವ್ರ ಗುಡಿ ಎದುರುಗಡೆನೇ ಮಾಡ್ಯಾರ. ಇನ್ನು ಮಾರ್ನಿಂಗ್ ಎದ್ದು ಕೂಡಲೇ ಇಲ್ಲಿ 4-4:30 ಟೈಮಿಗೆ ಪಾಲ್ಕಿ ಎಲ್ಲ ಬರ್ತೈತಿ. ಅದನ್ನು ಕೂಡ ತೋರಿಸ್ತೇನೆ ನೋಡ್ರಿ ಇವಾಗ. ಫ್ರೆಂಡ್ಸ್ ನೋಡ್ರಿ, ಇವಾಗ ಮಾರ್ನಿಂಗ್ 2 ಗಂಟೆ ಆಗೈತಿ. ಈ ಟೈಮ್ 2 ಗಂಟೆಗೆ ಪಾಲ್ಕಿ ಬಂದುಬಿಟ್ಟೈತಿ ಮನೆ ಕಡೆ ಎಲ್ಲ. ಆದರೆ ನಂಗೆ ಫಸ್ಟ್ ಅದು ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ಕೋಕ್ಕಾಗಲಿಲ್ಲ. ಯಾಕಂತಂದ್ರೆ ಖುಷಿ ಎದ್ದಿದ್ಲೆ, ಹೀಗಾಗಿ ಆಕಿನ ಮಲ್ಗಸಾತಿದ್ದೆ. ನಮ್ಮ ತಂಗಿಗೆ ವೀಡಿಯೋ ಮಾಡ್ಕೊ ಅಂತ ಹೇಳಿದರೆ ಆಕೆ ಕರೆಕ್ಟಾಗಿ ವೀಡಿಯೋನ ಮಾಡ್ಕೊಂಡಿಲ್ಲ. ನೋಡ್ರಿ ಇಲ್ಲಿ ಅಲ್ಲೊಬ್ಬರು ಮನೆ ಕಡೆ ಹೋಗಿ ಪಾಲ್ಕಿನ ಸ್ಟಾಪ್ ಮಾಡಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತು ಅಂದರೆ ಒಂದು 1 ಅವರ್ 2 ಅವರ್ ಅಲ್ಲೇ ಇಟ್ಟಿರ್ತಾರೆ. ಎಲ್ಲರೂ ನೋಡ್ತಾರೆ ಅಂತಂದು ಅಲ್ಲಿ ತಂದು ಇಟ್ಟಿರ್ತಾರೆ. ಬರೀ ಇನ್ನು ಮಾರ್ನಿಂಗ್ ಹೆಂಗೆ ಜಾತ್ರೆ ಎಲ್ಲ ಹೆಂಗೈತೆ ಅನ್ನೋದು ಕೂಡ ತೋರಿಸ್ತೇನೆ ನೋಡ್ರಿ. ಇಲ್ಲೇ ಖುಷಿ ಬಂದು ಆಟ ಆಡತ್ತಾಳ. ಆಕಿ ಗಾಡಿ ಆಡ್ಸಿದ್ರೆ ಆಯ್ತು ಅಂದ್ಕೊಂಡು ಗಾಡಿ ಆಡ್ಸತ್ತೆ. ನಾನು ಅಷ್ಟೇನು ನಂಗೆ ವೀಡಿಯೋ ಮಾಡ್ಕೊಳಕ್ಕೆ ಟೈಮೂ ಸಿಕ್ಕಿಲ್ಲ ಇಲ್ಲಿ ಜಾಸ್ತಿ. ಸ್ವಲ್ಪ ವೀಡಿಯೋ ಅವಾಗವಾಗ ಸ್ವಲ್ಪ ವೀಡಿಯೋನ ಅಷ್ಟೇ ಮಾಡ್ಕೊಂಡೇನಿ. ಜಾಸ್ತಿ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ಬಂದ್ಮ್ಯಾಗ ಬರೀ ಫ್ರೀಯಾಗಿ ಆರಾಮ ಎಂಜಾಯ್ ಮಾಡೋದು ಒಂದಿತ್ತು ನನ್ನ ತಲೆ ಒಳಗೆ. ಅದನ್ನು ಮಾಡೀನಿ ನಾನು. ಓದ್ಲ ತಿರ್ಗಿಸ್ರಿ ತಳಗ ಇಡ್ತಾರ. ಆ ಸುಪ್ಪಿ ನೋಡಿದ್ರೆ ಕ್ವಾರ ಆಗೈತಿ. ಇದು ಹೆಂಗೆ ಆಡ್ತಿದ್ದಿತ್ತು ಇದು. ಸರಮ್ಮ ಟಾಟ. ನೋಡ್ರಿ ಇವಾಗ ಅಲ್ಲಿಂದ ನಮ್ಮ ಚಿಕ್ಕಿ ಊರಿಗೆ ಹೋಗ್ಬೇಕಂತಂದು ಹೋಗತ್ತೆ. ನಾನು ಹೋಗಬೇಕಾದ್ರೆ ಸ್ವಲ್ಪ ನಮ್ಮದು ಸಿಲ್ವರ್ ಗೋಲ್ಡ್ ಅಂಗಡಿ ಒಳಗೆ ಸ್ವಲ್ಪ ಕೆಲಸ ಇತ್ತು. ಹೀಗಾಗಿ ನಾವು ಅಲ್ಲಿ ಬಂದಿದ್ವಿ. ನಂದು ತಾಳಿ ಚೈನ್ ಬೇರೆ ಶಾರ್ಟ್ ಒಂದು ತೊಗೋಬೇಕಂತಂದು ಅಂದ್ಕೊಂಡಿದ್ದೆ ನಾನು. ಅದನ್ನು ತೊಗೊಂಡೆ ನೋಡ್ರಿ ನಾನು. ಅಲ್ಲಿಂದ ಇನ್ನು ನಮ್ಮ ಚಿಕ್ಕಿ ಊರಿಗೆ ಡೈರೆಕ್ಟಾಗಿ ಈ ಕಡೆಯಿಂದ ಈ ಕಡೆ ಹೋಗ್ತೀನಿ. ನಮ್ಮ ಅಜ್ಜಿ ನಮ್ಮ ಊರಿಗೆ ಹೋಗ್ತಾರೆ, ನಾನು ನಮ್ಮ ಚಿಕ್ಕಿ ಊರಿಗೆ ಹೋಗ್ತೇನೆ ನೋಡ್ರಿ. ಬಂದೇರೆ ನಿಮ್ಮ ಮನೆಗಳಿಗೆ ನಾವಿಲ್ಲ ಕುಟಿ ತುಂಬ ಜೋಕುಮಾರ ಬಾರಿಯ ಗಣಿ ಅಂದ ಜೋಕುಮಾರ ಕಮರ ಗರಕೆಂಡರ ನನಗಂದ ಜೋಕುಮಾರ ನನಗಂದ ಜೋಕುಮಾರ ಹಿರಿಯ ಹೋನ ಹಿರಿಯ ಕಾಯಂದ ಹಿರಿಯೊಳ ಗಣಿಯಂದ ಜೋಕುಮಾರ ಹಿರಿಯೊಳ ಗಣಿಯಂದ ಜೋಕುಮಾರ ಹಿರಿಯೊಳ ಗಣಿಯಂದ ನನಕಮರ ಹಿರಿಯರಂಡರ ನನಗಂದ ಜೋಕುಮಾರ ಹಿರಿಯರಂಡರ ನನಗಂದ ಜೋಕುಮಾರ. ಫ್ರೆಂಡ್ಸ್ ನೋಡಿದ್ರಲ್ಲ, ಇವಾಗ ಜೋಕುಮಾರ್ ಹುಣ್ಣಿಮೆ ಐತಲ್ಲ, ಹೀಗಾಗಿ ಬಾಗಿಲ್ದಾಗೆಲ್ಲ ಜೋಕುಮಾರ್ ಕರ್ಕೊಂಡು ಬಂದು ಹಾಡಿ ಮತ್ತು ಅವ್ರಿಗೇನು ಜೋಳ ಮತ್ತು ರೊಕ್ಕ ಎಲ್ಲ ಇಸ್ಕೊಂಡು ಹೋಗ್ತಾರೆ. ಈ ಕಡೆ ಪದ್ಧತಿ ಇದೆ. ನಮ್ಮ ಧಾರವಾಡ ಸೈಡ್ ಎಲ್ಲ ಹಾಗೆಲ್ಲ ಮಾಡೋಂಗಿಲ್ಲ. ಅದಕ್ಕೆ ನಾನು ವೀಡಿಯೋ ಮಾಡ್ಕೊಂಡಿದ್ದೆ. ಅದು ಒಂಥರ ನಂಗೆ ಖುಷಿ ಅನ್ಸತ್ತಿತ್ತು. ಹೀಗಾಗಿ ನಾನು ಅದನ್ನ ಕೂಡ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನು ನಾನು ಆ್ಯಡ್ ಮಾಡಿದ್ದೆ ನೋಡಿರಿ. ಇವಾಗ ಇದು ನಮ್ಮ ಚಿಕ್ಕಿ ಮನೆ. ಬರಬೇಕಾದ್ರೆ ನಮ್ಮ ಚಿಕ್ಕಿ ಮನೆ ಹೆಂಗೈತೆ ಅನ್ನೋದು ತೋರಿಸ್ಲಿಲ್ಲಲ್ವ, ಇವಾಗ ತೋರ್ಸಾತೇನೆ ನೋಡಿರಿ. ಇಲ್ಲೇ ನಮ್ಮ ಚಿಕ್ಕಿ ಮನೆ ಒಳಗೆ ಪೂಜೆ ಐತೆ ಅಂತಂದು ಹೋಗೀನಿ ನಾನು. ಅಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ ಈ ಟೈಮಿನೊಳಗೆ. ಹೀಗಾಗಿ ಅಲ್ಲಿ ಹೋಗಿದ್ದೆ ನಾನು. ಈಕಿ ರೆಡಿ ಮಾಡತ್ತಾಳೆ. ಈಕಿ ನಮ್ಮ ಫಸ್ಟ್ ತಂಗಿ. ಅಲ್ಲಿ ಹೊರಗೆ ಸುಪ್ರೀತಾ ಅಂತಂದು ಆಕೆ ಎಲ್ಲರಿಗೂ ಗೊತ್ತೈತಿ. ಮುಂಚಿತವಾಗಿನ ನನ್ನ ವೀಡಿಯೋ ಒಳಗೆ ಭಾಳ ಸರಿನ ಬಂದಾಳಕಿ ನೋಡ್ರಿ. ಇವಾಗ ಇಲ್ಲಿ ಲಕ್ಷ್ಮಿ ಇಡಾಕೆಲ್ಲ ಈ ಕಡೆ ಇಲ್ಲಿ ಜಗಲಿ ಐತಿ. ಜಗಲಿ ಬಾಜುನ ರೆಡಿ ಮಾಡಬೇಕು. ಮತ್ತು ಅಡುಗೆ ಕೆಲಸ ಅಂತೂ ಎಲ್ಲ ಮಾರ್ನಿಂಗ್ ಮುಗಿಸೋದು. ಇದು ಸಾಯಂಕಾಲದ ಹೊತ್ತಿಗೆ
ಲಕ್ಷ್ಮಿನೆಲ್ಲ ರೆಡಿ ಮಾಡಿ ಕುಂದಿರ್ತೀವಿ ನೋಡಿರಿ ಇಲ್ಲಿ. ಇದನ್ನೆಲ್ಲ ನಾನು ಪೂರ್ತಿಯಾಗಿ ನಾನು ರೆಡಿ ಮಾಡೀನಿ. ಆಕೆ ಜಸ್ಟ್ ಅದನ್ನೆಲ್ಲ ಹಾಸಿ ಬಿಟ್ಕೊಟ್ಲು. ಅದಾದಮೇಲೆ ಲಕ್ಷ್ಮೀನದು ಎಲ್ಲ ನಾನೇ ಇಟ್ಟೇನೆ ನೋಡಿರಿ ಇಲ್ಲಿ. ಇಷ್ಟು ಜಸ್ಟ್ ಸಿಂಪಲ್ಲಾಗಿ ಇಟ್ಟೇನಿ. ರಾತ್ರಿ ಎಲ್ಲ ಅಕ್ಷತೆ ಕಾಳು ಹಾಕಕ್ಕೆ ಬರ್ತಾರೆ. ಸಾಯಂಕಾಲದ ಹೊತ್ತಿಗೆ ಎಲ್ಲರೂ ಅಕ್ಷತೆ ಕಾಳು ಹಾಕಿಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ. ನಾವು ಅಡುಗೆ ಕೂಡ ಮಾಡೀವಿ ಆಲ್ರೆಡಿ ನೋಡಿರಿ. ಪೂಜೆ ಎಲ್ಲ ಮುಗೀತಾ. ಇನ್ನು ನಾಳೆನ ಊರಿಗೆ ಹೋಗ್ಬೇಕು. ನಮ್ಮ ಹಸ್ಬೆಂಡ್ ಕರ್ಯಾಕೆ ಬರ್ತದೆ ಅಂತ ಹೇಳ್ಯಾರ. ಇಲ್ಲಿಂದ ಡೈರೆಕ್ಟಾಗಿ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಹಂಗೆ ನಮ್ಮ ಅಜ್ಜಿ ಊರಿಗೇನ ನಮ್ಮ ಹಸ್ಬೆಂಡ್ ಬಂದಿದ್ರೆ ಅಲ್ಲಿಂದ ನಾನು ಊರಿಗೆ ಹೋಗತ್ತೇನೆ ನೋಡಿರಿ. ಇನ್ನು ಧಾರವಾಡಕ್ಕೆ ಹೋಗಿ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ ಬೈ ಬೈ, ಟೇಕ್ ಕೇರ್, ಸಿ ಯು.